Right. Hi friends, welcome to my channel. This is Arjun. So ಬನ್ನಿ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಗಿಫ್ಟ್ ನಿಫ್ಟಿ ಫ್ಲಾಟ್ ಓಪನ್ ಆಗಿ ಮೂವ್ ಆಗ್ತಾ ಇದೆ ಅಂಡ್ ಬ್ಯಾಂಕ್ ನಿಫ್ಟಿ ನಿನ್ನೆ ತುಂಬಾ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ, ಯಾಕಂದ್ರೆ ಕ್ಯಾಂಡಲ್ ಡೈಲಿ ಟೈಮ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೆ. ಸೊ ವಿ ಶುಡ್ ಗೋ ಫಾರ್ ಬೈಯಿಂಗ್ ಅಪಾರ್ಚುನಿಟಿ ಓನ್ಲಿ. ಓಕೆ, ಬೈಯಿಂಗ್ ಅಪಾರ್ಚುನಿಟಿ ಬೆಟರ್ ಇರುತ್ತೆ ಟ್ರೇಡಿಂಗ್ ಮಾಡೋಕ್ಕೆ. ಎಸ್, ನೋಡಿ. ಇಸ್ ಆಲ್ಮೋಸ್ಟ್ ಫಸ್ಟ್ ಹಾಫ್ ಅಂತ ಹೇಳ್ಬೋದು, ಅಥವಾ ಜಸ್ಟ್ 45 ಒನ್ ಅವರ್ ಕೆಳಗಡೆ ಬಿದ್ದು ಆಮೇಲೆ ಸ್ಲೋ ಅಂಡ್ ಸ್ಟಡಿ ಆಗಿ ಅದು ರಿಕವರ್ ಆಯ್ತು. ಸ್ಲೋ ಅಂಡ್ ಸ್ಟಡಿ ಆಗಿ ರಿಕವರ್ ಆಗಿದೆ ಅಲ್ವಾ, ಇದೇ ಡೇಂಜರ್ ಆಕ್ಚುಲಿ. ಮಾರ್ಕೆಟ್ ಹೋಗುವಾಗ ಸ್ಲೋ ಅಂಡ್ ಸ್ಟಡಿ ಆಗಿ ಇರುತ್ತೆ, ಓಕೆ, ಬೀಳುವಾಗ ತುಂಬಾ ಸ್ಪೀಡ್ ಆಗಿ ಬೀಳುತ್ತೆ. ಅಂಡ್ ಈ ಝೋನ್ ಏನಿದೆ 51,948 ಇಂದ, ಓಕೆ, 51,800 ಲೈಕ್ 150 ಪಾಯಿಂಟ್ ಝೋನ್ ಏನಿದೆ, ಇದು ತುಂಬಾ ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಈ ಝೋನ್ ಸಸ್ಟೈನ್ ಆಗ್ಬೇಕು ಮೊದಲು. 51,940 ಈ ಲೆವೆಲ್ ಕ್ರಾಸ್ ಆದ್ಮೇಲೆನೆ ಬೈಯಿಂಗ್ ಅಪಾರ್ಚುನಿಟಿ ಅಂತ ಹೇಳ್ಬೋದು, ಅಥವಾ ಈ ಝೋನ್ ಅಲ್ಲಿ ಮಾರ್ಕೆಟ್ ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಓಕೆ, ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದಾಗ ಮಾತ್ರ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡ್ಬೋದು. ಅಥವಾ ಏನಿಲ್ಲಿ ಗ್ಯಾಪ್ ಅಪ್ ಆಗಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದ್ರೆ, ಗ್ಯಾಪ್ ಅಪ್ ಆದ್ರೆ ಡೆಫಿನೆಟ್ಲಿ ಈ ರೀತಿ ಕೆಳಗಡೆ ಹೋಗುತ್ತೆ. ಸೊ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದ್ಬಿಟ್ರೆ ಸೊ ಸೆಲ್ಲಿಂಗ್ ಅಪಾರ್ಚುನಿಟಿ ಹೋಗ್ಬೋದು ಅಂಟಿಲ್ ಅಂಡ್ ಅನ್ಲೆಸ್ ಈ ಲೋ ಬ್ರೇಕ್ ಆದ ಮೇಲೆ. ಓಕೆ, 51,667 ಈ ಲೋ ಬ್ರೇಕ್ ಆದ್ಮೇಲೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಗೆ ಹೋಗ್ಬೋದು. ಓಕೆ, ಸೊ ನಿಫ್ಟಿಯಲ್ಲಿ ನೋಡೋದಾದ್ರೆ ಸೇಮ್ ಅಗೇನ್ ಡೈಸಿ ಇದೆ ಮಾರ್ಕೆಟ್. ನಿನ್ನೆ ನಿಫ್ಟಿ ಟ್ರೆಂಡಿ ಇರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅಷ್ಟೊಂದು ಕ್ಯಾಪ್ಚರ್ ಮಾಡೋ ರೇಂಜ್ಗೆ ಟ್ರೆಂಡಿ ಆಗಿದ್ದಿಲ್ಲ. ಓಕೆ, ಸೊ ಫಸ್ಟ್ ಲೋ ಬ್ರೇಕ್ ಆಯ್ತು, ಆಮೇಲೆ ಇಮಿಡಿಯೇಟ್ಲಿ ಮತ್ತೆ ಮೇಲ್ಗಡೆ ಹೋಯ್ತು. ಸೊ ಇವಾಗ ಆಸ್ ಆಫ್ ನೌ ಇಟ್ ಈಸ್ ಇನ್ ಡಿಸಿಷನ್. ಓಕೆ, ಸೊ ಯಾವ ರೀತಿ ನಾವು ಟ್ರೇಡ್ ಮಾಡಬಹುದು ಇದರಲ್ಲಿ? ರೀಸೆಂಟ್ ಸ್ವಿಂಗ್ಸ್ ಗಳನ್ನ ಮಾರ್ಕ್ ಮಾಡೋಣ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ದಿಸ್ ಒನ್ ಇಸ್ ಅ ಸ್ವಿಂಗ್ ಅಂಡ್ ದಿಸ್ ಒನ್ ಇಸ್ ಅ ಸ್ವಿಂಗ್. ಸೊ ಐದರ್ ಸೆಲ್ಲಿಂಗ್ ಗೆ ಇದ್ರ ಕೆಳಗಡೆ ಹೋಗ್ಬೇಕು, ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಬೈಯಿಂಗ್ ಗೆ ಇದರ ಮೇಲ್ಗಡೆ ಸಸ್ಟೈನ್ ಆಗ್ಬೇಕು. ಮೊದಲು ಸಸ್ಟೈನ್ ಆದ್ಮೇಲೆ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡ್ಬೋದು. ಸಡನ್ಲಿ ಬ್ರೇಕ್ಔಟ್ ಆಯ್ತು ಅಂತ ಟ್ರೇಡ್ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಸಸ್ಟೈನ್ ಆಗ್ಬೇಕು ಮಾರ್ಕೆಟ್. ಸಸ್ಟೈನ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಅಂಡ್ ದೆನ್ ವಿ ಗೋ ಫಾರ್ ಬೈಯಿಂಗ್ ಅಪಾರ್ಚುನಿಟಿ. ಅಥವಾ ಈ ಲೋ ಬ್ರೇಕ್ ಆದ್ರೆ ಸಾಕು, ಇಲ್ಲಿವರೆಗೂ ಬರ್ಬೋದು ಅಂತ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.